ಈಗ ಎಲ್ಲ ಸರಿ, ನೀವು ಆ್ಯಕ್ಟ್ರು ಯಾಕೆ ಆಗಬೇಕು ಅಂತ ಅಂದ್ಕೊಂಡ್ರಿ? ಮ್ಯೂಸಿಕ್ ಮಾಡ್ಕೊಂಡೆ ಆರಾಮಾಗಿರ್ಬೋದಿತ್ತಲ್ಲ. ಆರಾಮಾಗಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದನ್ನು ಹೇಳ್ತೀನಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರುಗಳಿಗೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಭಾಳ ಕಷ್ಟದ ಪರಿಸ್ಥಿತಿಯಲ್ಲೇ ಇವಾಗಿರೋ ಮ್ಯೂಸಿಕ್ ಡೈರೆಕ್ಟ್ರುಗಳು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಯಾವಾಗ ಒಬ್ಬರು ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಆಗ್ತಾರೆ, ಸೊ ನಾವೊಂದು ಅಮೌಂಟ್ ಹೇಳಿದ್ರೆ ಅದ್ರದ್ದು 50%ಗಿಂತ ಕಮ್ಮಿನೇ ಕೇಳೋದು, ನಮಗೆ ಇಷ್ಟಕ್ಕೆ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ನಮ್ಗೆ ಮಾಡಲ್ಲ ಅಂತಲೂ ಹೇಳಂಗಿಲ್ಲ, ಈ ಕಡೆ ಬಿಡಂಗೂ ಇಲ್ಲ, ಬಿಟ್ಟರೆ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗ್ಬಿಡ್ತಾರೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನನಗನ್ಸಿದ್ದು, ನಾನಿನ್ನೂ ಇಲ್ಲೇ ಇದ್ದರೆ ಹಿಂಗೇ ಇರ್ತೀನಿ, ನೋಡೋಣ ಒಂದು ಆಪರ್ಚುನಿಟಿ, ಎಲ್ಲರೂ ಸಪೋರ್ಟ್ ಇದೆ, ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಎಲ್ಲ ಎಲ್ಲೋ ಒಂದು ಕಡೆ ಕೈ ಹಿಡಿತಾರೆ, ಒಂದು ನಂಬಿಕೆ ಇದೆ. ನಾನು ಬಿಗ್ ಸ್ಕ್ರೀನ್ ಮೇಲೆ ಬಂತು ಅಂದರೆ ನನಗೂ ಥಿಯೇಟ್ರಿಗೆ ಟಿಕೆಟ್ ಕೊಟ್ಟು ನನ್ನ ನೋಡ್ಲಿಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಆ್ಯಕ್ಟರ್ ಆಗಿ ಬರ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಲಿ ನಿಮಗೆ ಗೊತ್ತಿರ್ಬೋದು, ಆ್ಯಕ್ಟ್ರಿಗೆ ಕೊಡುವಂಥ ಮರ್ಯಾದೆ ಇನ್ಯಾರಿಗೂ ಕೊಡೋದಿಲ್ಲ ನಮ್ಮ ಇಂಡಸ್ಟ್ರಿಲಿ. ಯಾಕಂದರೆ ಇಡೀ ಟೆಕ್ನಿಷಿಯನ್ಸ್ ಟೀಮೆಲ್ಲ ಸೇರಿ ಕೆಲಸ ಮಾಡಿ ಅವರಷ್ಟು ಹಾರ್ಡ್ ವರ್ಕಿಂದನೇ ಒಬ್ಬ ಆ್ಯಕ್ಟರು ದೊಡ್ಡ ಹೀರೋ ಆಗೋದು. ಇಡೀ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಆವಾಗಲೇ ಒಬ್ಬ ಆ್ಯಕ್ಟರ್ ಹೀರೋ ಆಗೋದು. ಸೊ ಆ ವ್ಯಕ್ತಿ, ಆ ಸ್ಟೇಟಸ್ಗಿರುವಂಥ ಒಂದು ಸಂಭಾವನೆ ಇನ್ಯಾರಿಗೂ ಇಲ್ಲ ಇಲ್ಲಿ. ಸೊ ನಾನು ಅಷ್ಟೇ ನನ್ನ ಲೈಫ್ನ ನಾನು ನೆಕ್ಸ್ಟ್ ಲೆವೆಲ್ ಮತ್ತೆ ನಾನು ಮೇಲೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು. ಸೊ ಓಕೆ, ಇವತ್ತು ವಿದ್ಯಾರ್ಥಿನಿಯರೇ ಸಿನಿಮಾ ರಿಲೀಸ್ ಆಗ್ತಿದೆ, ಓಕೆ ಒಪ್ಕೋತೀವಿ. ಬಟ್ ನೀವು ಇದು 3ನೇ ಸಿನಿಮಾ ನಿಮ್ಮದು. ಫಸ್ಟು ಎಲ್ಲರ ಕಾಲೆಳೆಯುತ್ತೆ ಕಾಲ, ಅದಾದಮೇಲೆ ಸೂತ್ರಧಾರಿ, ವಿದ್ಯಾರ್ಥಿನಿಯರೇ. ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೆ ಈ 3 ಸಿನಿಮಾಗಳಲ್ಲಿ ಎದುರಾದಂಥ ಸವಾಲುಗಳೇನು ಅಂತ ಹೇಳಿ. ಸವಾಲು ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗೇ ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ಆ್ಯಕ್ಟಿಂಗ್ ಅನ್ನೋದು ಅದೊಂದು ಅದ್ಭುತವಾದ ಕಲೆ. ಅದು ಒಬ್ಬ ಮನುಷ್ಯನ ಜೀವನನೇ ಬದಲಾಯಿಸ್ಬಿಡ್ಬೋದು. ಒಬ್ಬ ವ್ಯಕ್ತಿ ಮಾಡೋ ಒಂದು ಆ್ಯಕ್ಟಿಂಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅಲ್ಲಿ ಬೀರುವಂಥ ಪ್ರಭಾವ ಇದೆಯಲ್ಲ, ಸೊ ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಸಖತ್ ಪ್ರಭಾವ ಬಿದ್ದು ಅವ್ನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಬಿಡ್ಬೋದು. ಅಷ್ಟು ಪವರ್ಫುಲ್ ಇದೆ ಅದೊಂದು ಮೀಡಿಯಮ್, ಅದು ಆ್ಯಕ್ಟಿಂಗ್ ಅನ್ನೋದು. ಸೊ ಈ ಒಂದು ಆ್ಯಕ್ಟಿಂಗ್ನ ನಾನು ಚೂಸ್ ಮಾಡ್ಕೊಂಡಿದ್ದು ನನಗೆ ಫಸ್ಟ್ ದೊಡ್ಡ ಸವಾಲಾಯಿತು. ಯಾಕಂದರೆ ನಾನು ಫಸ್ಟು ಒಪ್ಕೊಂಡಿದ್ದ ಕಥೆನೇ ಇದು ಎಲ್ಲರ ಕಾಲೆಳೆಯುತ್ತೆ ಕಾಲದಲ್ಲಿ 1980ನೇ ಇಸ್ವಿಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವ ಥರ ಇರ್ತಾನೆ ಆ ಥರ ನಾನು ಇರಬೇಕು. ಸೊ ನಾನು ಆ್ಯಸ್ ಅ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗು, ಪಾರ್ಟಿ ಸಾಂಗು ಇವೆಲ್ಲ ಮಾಡ್ತಿದ್ದವನು. ಫುಲ್ ಹೇರ್ ಸ್ಟೈಲು, ಕಾಗಲ್ಸು, ಜಾಕೆಟ್ಸ್ಗಳು, ಫುಲ್ ಎಲ್ಲ ಗರ್ಲ್ಸ್ಗಳೆಲ್ಲ ಸುತ್ತಮುತ್ತ ಆ ಥರ ಲ್ಯಾವಿಶಲ್ಲಿದ್ದವನು. 1980s ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಯಾವ ಥರ ಇರ್ತಾನೆ ಅಂದ್ಬಿಟ್ಟು ಆ ಥರ ನಾನು ಬದಲಾಯಿಸ್ಕೋಬೇಕು ಅಂದ್ರೆ ಅದೇ ದೊಡ್ಡ ಚಾಲೆಂಜು. ಫಸ್ಟ್ ಆಫ್ ಆಲ್ ಅದು ನಾನು ಹೆಂಗೆ ಮಾಡಬೇಕು, ಅದು ಮಾಡಿದ್ರೆ ಮಾತ್ರ ನೀನು ಆ್ಯಕ್ಟರ್ ಅಂತ ಅನ್ಸ್ಕೊತೀಯ. ಇಲ್ಲ ನೀನು ಬರೀ ನಾನು ಚಂದನ್ ಶೆಟ್ಟಿ ಥರ ಹಿಂಗೆ ಫುಲ್ ಜಾಕೆಟ್ ಹಾಕ್ಕೊಂಡು ಇಡೀ ಸಿನಿಮಾನೇ ಮಾಡ್ತೀನಿ ಅಂತಂದರೆ ನೀನು ಯಾವ ಆ್ಯಕ್ಟ್ರು? ನೀನು ಮಾಮೂಲಿ ಅದೇ ಮಾಡ್ತಿದ್ಯಪ್ಪ, ಏನು ಮಾಡ್ತೀಯ ಅದೇ ಮಾಡ್ತೀವಿ. ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್. ಸೊ ನಾನು ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈ ಚಾಲೆಂಜನ್ನು ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ. ಹಂಗೆ ಸೂತ್ರಧಾರಿ ಬಂತು, ಅದು ಪೊಲೀಸ್ ಕ್ಯಾರೆಕ್ಟರ್, ಸರಿ, ಅದು ಚಾಲೆಂಜ್ ಅಕ್ಸೆಪ್ಟ್. ಆಮೇಲೆ ಇದು ವಿದ್ಯಾರ್ಥಿನಿಯರೇ, ಇದರಲ್ಲಿ ಅಟೆಂಡರು, ಆಮೇಲೆ ಸಾಫ್ಟ್ವೇರ್ ಡೆವಲಪರು, ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಶೇಡು. ಸೊ ಇದರಲ್ಲಿ 3 ಕ್ಯಾರೆಕ್ಟರ್. ಸೊ ನನಗೇನಂತ ಹೇಳಿದ್ರೆ ಮೇಯ್ನಾಗಿ ಆ್ಯಕ್ಟ್ರ್ ಅಂತ ಅನ್ಸ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕು ಎಲ್ಲದು ಈ 3 ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ. ನೋಡೋಣ, ಅದು ಆ್ಯಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಈಗ ಎಲ್ಲ ಸರಿ, ನೀವು ಆ್ಯಕ್ಟ್ರು ಯಾಕೆ ಆಗಬೇಕು ಅಂತ ಅಂದ್ಕೊಂಡ್ರಿ? ಮ್ಯೂಸಿಕ್ ಮಾಡ್ಕೊಂಡೆ ಆರಾಮಾಗಿರ್ಬೋದಿತ್ತಲ್ಲ. ಆರಾಮಾಗಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದನ್ನು ಹೇಳ್ತೀನಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರುಗಳಿಗೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಭಾಳ ಕಷ್ಟದ ಪರಿಸ್ಥಿತಿಯಲ್ಲೇ ಇವಾಗಿರೋ ಮ್ಯೂಸಿಕ್ ಡೈರೆಕ್ಟ್ರುಗಳು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಯಾವಾಗ ಒಬ್ಬರು ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಆಗ್ತಾರೆ, ಸೊ ನಾವೊಂದು ಅಮೌಂಟ್ ಹೇಳಿದ್ರೆ ಅದ್ರದ್ದು 50%ಗಿಂತ ಕಮ್ಮಿನೇ ಕೇಳೋದು, ನಮಗೆ ಇಷ್ಟಕ್ಕೆ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ನಮ್ಗೆ ಮಾಡಲ್ಲ ಅಂತಲೂ ಹೇಳಂಗಿಲ್ಲ, ಈ ಕಡೆ ಬಿಡಂಗೂ ಇಲ್ಲ, ಬಿಟ್ಟರೆ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗ್ಬಿಡ್ತಾರೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನನಗನ್ಸಿದ್ದು, ನಾನಿನ್ನೂ ಇಲ್ಲೇ ಇದ್ದರೆ ಹಿಂಗೇ ಇರ್ತೀನಿ, ನೋಡೋಣ ಒಂದು ಆಪರ್ಚುನಿಟಿ, ಎಲ್ಲರೂ ಸಪೋರ್ಟ್ ಇದೆ, ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಎಲ್ಲ ಎಲ್ಲೋ ಒಂದು ಕಡೆ ಕೈ ಹಿಡಿತಾರೆ, ಒಂದು ನಂಬಿಕೆ ಇದೆ. ನಾನು ಬಿಗ್ ಸ್ಕ್ರೀನ್ ಮೇಲೆ ಬಂತು ಅಂದರೆ ನನಗೂ ಥಿಯೇಟ್ರಿಗೆ ಟಿಕೆಟ್ ಕೊಟ್ಟು ನನ್ನ ನೋಡ್ಲಿಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಆ್ಯಕ್ಟರ್ ಆಗಿ ಬರ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಲಿ ನಿಮಗೆ ಗೊತ್ತಿರ್ಬೋದು,
ಆ್ಯಕ್ಟ್ರಿಗೆ ಕೊಡುವಂಥ ಮರ್ಯಾದೆ ಇನ್ಯಾರಿಗೂ ಕೊಡೋದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಯಾಕಂದರೆ ಇಡೀ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಸೇರಿ ಕೆಲಸ ಮಾಡಿ ಅವರಷ್ಟು ಹಾರ್ಡ್ ವರ್ಕಿಂದನೇ ಒಬ್ಬ ಆ್ಯಕ್ಟರು ದೊಡ್ಡ ಹೀರೋ ಆಗೋದು. ಇಡೀ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಆವಾಗಲೇ ಒಬ್ಬ ಆ್ಯಕ್ಟರ್ ಹೀರೋ ಆಗೋದು. ಸೊ ಆ ವ್ಯಕ್ತಿ ಆ ಸ್ಟೇಟಸ್ಗಿರುವಂಥ ಒಂದು ಸಂಭಾವನೆ ಇನ್ಯಾರಿಗೂ ಇಲ್ಲ ಇಲ್ಲಿ. ಸೊ ನಾನು ಅಷ್ಟೇ ನನ್ನ ಲೈಫ್ನ ನಾನು ನೆಕ್ಸ್ಟ್ ಲೆವೆಲ್ ಮತ್ತೆ ನಾನು ಮೇಲೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾನೊಬ್ಬ ಆ್ಯಕ್ಟರ್ ಆಗಬೇಕು. ಸೊ ಓಕೆ, ಇವತ್ತು ವಿದ್ಯಾರ್ಥಿನಿಯರೇ ಸಿನಿಮಾ ರಿಲೀಸ್ ಆಗ್ತಿದೆ, ಓಕೆ ಒಪ್ಕೋತೀವಿ. ಬಟ್ ನೀವು ಇದು 3ನೇ ಸಿನಿಮಾ ನಿಮ್ಮದು. ಫಸ್ಟ್ ಎಲ್ಲರ ಕಾಲ ಎಳೆಯುತ್ತೆ ಕಾಲ, ಅದಾದ್ಮೇಲೆ ಸೂತ್ರಧಾರಿ, ವಿದ್ಯಾರ್ಥಿನಿಯರೇ, ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೆ ಈ 3 ಸಿನಿಮಾಗಳಲ್ಲಿ ಎದುರಾದಂಥ ಸವಾಲುಗಳೇನು ಅಂತ ಹೇಳಿ. ಸವಾಲು ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗೇ ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ಆ್ಯಕ್ಟಿಂಗ್ ಅನ್ನೋದು ಅದೊಂದು ಅದ್ಭುತವಾದ ಕಲೆ. ಅದು ಒಬ್ಬ ಮನುಷ್ಯನ ಜೀವನನೇ ಬದಲಾಯಿಸ್ಬಿಡ್ಬೋದು. ಒಬ್ಬ ವ್ಯಕ್ತಿ ಮಾಡೋ ಒಂದು ಆ್ಯಕ್ಟಿಂಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅಲ್ಲಿ ಬೀರುವಂಥ ಪ್ರಭಾವ ಇದೆಯಲ್ಲ, ಸೊ ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಸಖತ್ ಪ್ರಭಾವ ಬಿದ್ದು ಅವನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಬಿಡ್ಬೋದು. ಅಷ್ಟು ಪವರ್ಫುಲ್ ಇದೆ ಅದೊಂದು ಮೀಡಿಯಮ್, ಅದು ಆ್ಯಕ್ಟಿಂಗ್ ಅನ್ನೋದು. ಸೊ ಈ ಒಂದು ಆ್ಯಕ್ಟಿಂಗ್ನ ನಾನು ಚೂಸ್ ಮಾಡ್ಕೊಂಡಿದ್ದು ನನಗೆ ಫಸ್ಟ್ ದೊಡ್ಡ ಸವಾಲಾಯಿತು. ಯಾಕಂದರೆ ನಾನು ಫಸ್ಟು ಒಪ್ಕೊಂಡಿದ್ದ ಕಥೆನೇ ಇದು ಎಲ್ಲರ ಕಾಲ ಎಳೆಯುತ್ತೆ ಕಾಲದಲ್ಲಿ 1980ನೇ ಇಸ್ವಿಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವ ಥರ ಇರ್ತಾನೆ ಆ ಥರ ನಾನು ಇರಬೇಕು. ಸೊ ನಾನು ಆ್ಯಸ್ ಅ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗು, ಪಾರ್ಟಿ ಸಾಂಗು ಇವೆಲ್ಲ ಮಾಡ್ತಿದ್ದವನು. ಫುಲ್ ಹೇರ್ ಸ್ಟೈಲು, ಕಾಗಲ್ಸು, ಜಾಕೆಟ್ಸ್ಗಳು, ಫುಲ್ ಎಲ್ಲ ಗರ್ಲ್ಸ್ಗಳೆಲ್ಲ ಸುತ್ತಮುತ್ತ ಆ ಥರ ಲ್ಯಾವಿಶಲ್ಲಿದ್ದವನು. 1980s ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಯಾವ ಥರ ಇರ್ತಾನೆ ಅಂದ್ಬಿಟ್ಟು ಆ ಥರ ನಾನು ಬದಲಾಯಿಸ್ಕೋಬೇಕು ಅಂದ್ರೆ ಅದೇ ದೊಡ್ಡ ಚಾಲೆಂಜು. ಫಸ್ಟ್ ಆಫ್ ಆಲ್ ಅದು ನಾನು ಹೆಂಗೆ ಮಾಡಬೇಕು, ಅದು ಮಾಡಿದ್ರೆ ಮಾತ್ರ ನೀನು ಆ್ಯಕ್ಟರ್ ಅಂತ ಅನ್ಸ್ಕೊತೀಯ. ಇಲ್ಲ ನೀನು ಬರೀ ನಾನು ಚಂದನ್ ಶೆಟ್ಟಿ ಥರ ಹಿಂಗೆ ಫುಲ್ ಜಾಕೆಟ್ ಹಾಕ್ಕೊಂಡು ಇಡೀ ಸಿನಿಮಾನೇ ಮಾಡ್ತೀನಿ ಅಂತಂದರೆ ನೀನು ಯಾವ ಆ್ಯಕ್ಟ್ರು? ನೀನು ಮಾಮೂಲಿ ಅದೇ ಮಾಡ್ತಿದ್ಯಪ್ಪ, ಏನು ಮಾಡ್ತೀವಿ ಅದೇ ಮಾಡ್ತೀವಿ. ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್. ಸೊ ನಾನು ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈ ಚಾಲೆಂಜನ್ನು ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ. ಹಂಗೆ ಸೂತ್ರಧಾರಿ ಬಂತು, ಅದು ಪೊಲೀಸ್ ಕ್ಯಾರೆಕ್ಟರ್, ಸರಿ, ಅದು ಚಾಲೆಂಜ್ ಅಕ್ಸೆಪ್ಟೆಡ್. ಆಮೇಲೆ ಇದು ವಿದ್ಯಾರ್ಥಿನಿಯರೇ, ಇದರಲ್ಲಿ ಅಟೆಂಡರು, ಆಮೇಲೆ ಸಾಫ್ಟ್ವೇರ್ ಡೆವಲಪರು, ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಶೇಡು. ಸೊ ಇದರಲ್ಲಿ 3 ಕ್ಯಾರೆಕ್ಟರ್. ಸೊ ನನಗೇನಂತ ಹೇಳಿದ್ರೆ ಮೇಯ್ನಾಗಿ ಆ್ಯಕ್ಟ್ರ್ ಅಂತ ಅನ್ಸ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕು ಎಲ್ಲದೂ ಈ 3 ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ. ನೋಡೋಣ, ಅದು ಆ್ಯಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.